ಮಿಥುನ್ ಮತ್ತೊಮ್ಮೆ ಕಣ್ಣುಜ್ಜಿಕೊಂಡು ನೋಡಿದ. ಅದು ಅವಳೇ. ನಿನ್ನೆ ತನಗೆ ಅವಮಾನ ಮಾಡಿದ ಹುಡುಗಿ ಇಂದು ನಮ್ಮನೇಲಿ. ಕೋಪದಿಂದ ಹಲ್ಲು ಕೊಚ್ಚಿದ. ಜಗಪತಿಯ ಜೊತೆ ಮಾತನಾಡುತ್ತಾ ಟೀ ಕುಡಿಯುತ್ತಾ ಕುಳಿತಿದ್ದವಳ ಕಡೆಗೆ ಬಿರುಸಾಗಿ ನಡೆದ. ಅದುವರೆಗೂ ಮುಗುಳ್ನಗುತ್ತಾ ಮಂದಸ್ಮಿತವಾಗಿದ್ದವಳ ಮುಖ ಅವನನ್ನು ನೋಡಿದ ಕೂಡಲೇ ಮುಖಭಾವವೇ ಬದಲಾಗಿತ್ತು. ಮತ್ತ್ಯಾಕೆ ಇಲ್ಲಿ ತನಕ ಬಂದೆ? ನಿನ್ನೆ ಕೊಟ್ಟಿದ್ದ ಭಿಕ್ಷೆ ಸಾಕಾಗಿಲ್ವಾ? ತಾತನ ಜೊತೆ ಮತ್ತಷ್ಟು ದುಡ್ಡು ವಸೂಲಿಗೆ ಬಂದಿದ್ದೀಯಾ? ನಾಚಿಕೆ ಆಗೋಲ್ವಾ ನಿನ್ನ ಜನ್ಮಕ್ಕೆ? ಈ ಥರ ಬಾಳು ಬದುಕಬೇಕಾ? ಮೊದಲು ಇಲ್ಲಿಂದ ತೊಲಗು. ನಿನ್ನ ಮುಖ ನೋಡಿದರೆ ಕೆಂಡದಂಥ ಕೋಪ ಬರುತ್ತೆ. ಗೆಟ್ ಔಟ್. ಕೋಪದಿಂದ ಅವಳ ಮೇಲೆ ಕೆಂಡ ಕಾರಿದ್ದನು. ಹಲೋ, ನಾನೇನು ನಿನ್ನ ಹತ್ರ ಭಿಕ್ಷೆ ಕೇಳೋಕ್ಕೆ ಬಂದಿಲ್ಲ. ಮಾತು ಮಾತಿಗೂ ಭಿಕ್ಷೆ ಅಂದರೆ ಸರಿ ಇರಲ್ಲ. ನಿನ್ನ ದೊಡ್ಡಸ್ತಿಕೆ ನೀನು ಇಟ್ಕೊ. ಅಷ್ಟಕ್ಕೂ ನಾನ್ಯಾಕೆ ಬಂದೆ ಅಂದರೆ ಯಾಕೆ ಬಂದೆ ಅಂತ ಪುರಾಣ ಹೇಳಬೇಡ. ನನಗೆ ಗೊತ್ತು ನಿಮ್ಮಂಥರ ಹಣೆ ಬರಹ. ನಾಚಿಕೆ ಇಲ್ಲದವರು. ಅವಳಿಗೆ ಮಾತು ಪೂರ್ಣಗೊಳಿಸೋಕೆ ಬಿಡದೆ ಅವಳ ಮೇಲೆ ರೇಗಿದ್ದ. ಅದುವರೆಗೂ ಸುಮ್ಮನಿದ್ದ ಜಗಪತಿ ಮಿಥುನ್ನ ಮಾತು ಎಲ್ಲೇ ಮೀರುತ್ತಿರುವುದನ್ನು ನೋಡಿ ಅವನನ್ನು ಸುಮ್ಮನಿರುವಂತೆ ಗದರಿಸಿ ಆದ್ಯಳ ಬಳಿ ಏನಾಯಿತೆಂದು ವಿಚಾರಿಸಿದರು. ಆದ್ಯ ನಿನ್ನೆ ನಡೆದ ಘಟನೆಯನ್ನು ಸಂಕ್ಷಿಪ್ತವಾಗಿ ಅವರಿಗೆ ವಿವರಿಸಿ, ನೋಡಿ ಸರ್, ನಿನ್ನೆ ನನ್ನ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು ಮತ್ತು ಸೈಕಲ್ ರಿಪೇರಿಗೆ ಖರ್ಚು ಆಗಿ 500 ರೂಪಾಯಿ ಉಳಿದಿದೆ. ಹೇಗೋ ನಿಮ್ಮನೆ ಅಡ್ರೆಸ್ ಪರಿಚಯದವರಿಂದ ಕೇಳಿ ತಿಳಿದುಕೊಂಡೆ. ಅದನ್ನೇ ಕೊಟ್ಟು ಹೋಗೋಕ್ಕೆ ಬಂದಿದ್ದು, ತಗೊಳ್ಳಿ ಎಂದು 500 ಮಿಥುನ್ ಬಳಿ ಹಿಡಿದಾಗ, ವಾಟ್, ಓನ್ಲಿ 500? ಇದನ್ನು ನಾನು ಭಿಕ್ಷುಕರಿಗೆ ಹಾಕ್ತೀನಿ. 500 ರೂಪಾಯಿ ನನಗೆ ಲೆಕ್ಕನೇ ಇಲ್ಲ. ನೀನು ಈ ಥರ ಡ್ರಾಮಾ ಎಲ್ಲ ಮಾಡಿಕೊಂಡು ಬರೋದು ಬೇಕಾಗಿಲ್ಲ. ವ್ಯಂಗ್ಯವಾಗಿ ನುಡಿದವನತ್ತ ರೋಷದಿಂದ ನೋಡಿದಳು. ನಾವು ಬಡವರೇ ಇರಬಹುದು, ಆದರೆ ನಮಗೆ ಸ್ವಾಭಿಮಾನ ಇದೆ. ನಮ್ಮಪ್ಪ ನನಗೆ ನಿಯತ್ತು ಹೇಳಿಕೊಟ್ಟಿದ್ದಾರೆ. ಬೇರೆಯವರ 1 ಪೈಸೆಯೂ ನಮಗೆ ಬೇಕಾಗಿಲ್ಲ. ಇದನ್ನು ತಗೊಂಡ್ರೆ ನಾನು ವಾಪಸ್ಸು ಹೋಗ್ತೀನಿ. ನನಗೂ ನಿನ್ನ ಹತ್ರ ಕಾಲಹರಣ ಮಾಡಿಕೊಂಡು ಕುಳಿತುಕೊಳ್ಳುವಷ್ಟು ಸಮಯವಿಲ್ಲ. ಅವನಷ್ಟೇ ವ್ಯಂಗ್ಯವಾಗಿ ನುಡಿದಾಗ ವ್ಯಗ್ರನಾಗಿದ್ದ. ಅವನು ಆ ದುಡ್ಡು ತೆಗೆದುಕೊಳ್ಳಲು ಸುತರಾಮ್ ಒಪ್ಪಲಿಲ್ಲ. ಮಿಥುನ್, ಆ ದುಡ್ಡು ತಗೋ, ಸುಮ್ಮನೆ ನಾನು ಹೇಳಿದಷ್ಟು ಮಾಡು. ಜಗಪತಿಯ ಮಾತಿಗೂ ಅವನು ಮೀನಾಮೇಷ ಎಣಿಸಿದಾಗ ಮತ್ತೊಮ್ಮೆ ಅವನ ಕಡೆ ಕೆಂಗೆಣ್ಣು ಬೀರಿದಾಗ ಒಲ್ಲದ ಮನಸ್ಸಿನಿಂದಲೇ ಆದ್ಯ ನೀಡಿದ್ದ ದುಡ್ಡು ತೆಗೆದುಕೊಂಡು ಅವಳ ಕಡೆಗೊಮ್ಮೆ ಸಿಟ್ಟಿನಿಂದ ನೋಡಿ ಒಳ ಹೋಗಿದ್ದ. ಮಿಥುನ್ ಹೋದ ದಿಕ್ಕಿನತ್ತಲೇ ನೋಡುತ್ತಾ ಒಮ್ಮೆ ನಿಟ್ಟುಸಿರಿಟ್ಟರು. ನೋಡಮ್ಮ, ನನ್ನ ಮೊಮ್ಮಗನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅವನನ್ನು ಕ್ಷಮಿಸಿಬಿಡು. ಬೇಸರದಿಂದಲೇ ನುಡಿದವರತ್ತ ಅವರ ಪರಿಸ್ಥಿತಿ ಅರ್ಥವಾಗಿ ಕನಿಕರದ ನೋಟ ಬೀರಿದಳೋ ಅವರತ್ತ. ನೀವ್ಯಾಕೆ ಕ್ಷಮೆ ಕೇಳ್ತೀರ ಸರ್? ನೀವು ನೋಡಿದರೆ ಎಷ್ಟು ಒಳ್ಳೆಯವರು, ಆದರೆ ನಿಮ್ಮ ಮೊಮ್ಮಗ ನಿಮಗೆ ತದ್ವಿರುದ್ಧ. ನನಗೇನು ಬೇಜಾರಿಲ್ಲ, ನೀವು ಕ್ಷಮೆ ಕೇಳಬೇಡಿ, ನಾನಿನ್ನು ಬರ್ತೀನಿ. ಅವರಿಗೆ ಕೈ ಮುಗಿದು ಹೊರಟವಳತ್ತ, ಸರಿನಮ್ಮ, ಇನ್ನೊಮ್ಮೆ ಬಾ ಎಂದು ಅವಳನ್ನು ಬೀಳ್ಕೊಟ್ಟು ಅವಳ ಮನೆಯವರ ಬಗ್ಗೆ ವಿಚಾರಿಸಿಕೊಂಡರು. ಹಾಗೆ ಅವಳ ಮನೆ ವಿಳಾಸ ಕೇಳುವುದನ್ನು ಮರೆಯಲಿಲ್ಲ. ಎಲ್ಲಿಗೆ ಹೋಗಿದ್ದೀಯಮ್ಮ ಇಷ್ಟೊತ್ತು? ನಿನಗೋಸ್ಕರನೇ ಊಟ ಮಾಡದೆ ದಾರಿ ಕಾಯ್ತಿದ್ದೆ. ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತು ಕಾಯಿಸೋದಾ? ಮಗಳ ಮೇಲೆ ಹುಸಿ ಮುನಿಸಿ ತೋರಿದರು ವಿಶ್ವನಾಥ್. ಆದ್ಯ ಸಹ ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಮೇಲೆ ತಂದೆಯೇ ಅವಳಿಗೆ ತಾಯಿಯ ಪ್ರೀತಿ ನೀಡಿ ಸಲಹಿದ್ದರು. ಒಬ್ಬಳೇ ಮಗಳು ಆದ್ಯ. ಮನೆಯಲ್ಲಿ ಬಡತನವಿದ್ದರೂ ಪ್ರೀತಿಗೇನು ಕೊರತೆ ಇರಲಿಲ್ಲ. ಡಿಗ್ರಿ ಮುಗಿಸಿ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಅದರಿಂದಲೇ ಅವರಿಬ್ಬರ ಜೀವನ ನಿರ್ವಹಣೆ ಆಗುತ್ತಿತ್ತು. ಅನಾರೋಗ್ಯ ಪೀಡಿತ ತಂದೆಗೆ ಕೆಲಸ ಮಾಡಲು ಅಸಾಧ್ಯವಾಗ ಮನೆಯ ಜವಾಬ್ದಾರಿ ತನ್ನ ಮಡಿಲಿಗೆ ಹಾಕಿಕೊಂಡಿದ್ದಳು. ಅಪ್ಪ, ನಿನಗೆಷ್ಟು ಸಲ ಹೇಳಬೇಕು, ನನಗೋಸ್ಕರ ಕಾಯಬೇಡ, ಊಟ ಮಾಡು ಅಂತ. ನಿನಗೆಷ್ಟು ಹೇಳಿದರೂ ಅಷ್ಟೆ. ಕೈಕಾಲು ಮುಖ ತೊಳೆಯುತ್ತಾ ತಂದೆಯ ಮೇಲೆ ಹುಸಿ ಕೋಪ ಬೀರಿದಾಗ ನಕ್ಕರು ವಿಶ್ವನಾಥ್. ಅವರು ಯಾವತ್ತೂ ಮಗಳನ್ನು ಬಿಟ್ಟು ಊಟ ಮಾಡಿದವರಲ್ಲ. ಆ ವಿಷಯ ಆದ್ಯಳಿಗೆ ಗೊತ್ತಿದ್ದರೂ ಪದೇ ಪದೇ ಈ ಡೈಲಾಗ್ ಹೇಳೋದು ಮಾತ್ರ ಮರೆಯುತ್ತಿರಲಿಲ್ಲ ಆದ್ಯ. ಅಪ್ಪ ಮಗಳು ನಗುತ್ತಲೇ ಊಟ ಮಾಡಿದ್ದರು. ಅವರ ಮಾತಿನ ಮಧ್ಯೆ ಮಿಥುನ್ ವಿಷಯ ತೂರಿ ಬಂದರೂ ಆ ವಿಷಯವನ್ನು ಅಲ್ಲೇ ತೇಲಿಸಿಬಿಟ್ಟಳು ಆದ್ಯ. ತಾನು ಅವರ ಮನೆಗೆ ಹೋಗಿ ಬಂದಿದ್ದನ್ನು ಅವರಿಂದ ಮುಚ್ಚಿಟ್ಟಿದ್ದಳು. ರೂಮಿನಲ್ಲಿ ಕೋಪದಿಂದ ಕುದಿಯುತ್ತಿದ್ದ ಮಿಥುನ್ಗೆ ಆದ್ಯಳ ಮೇಲೆ ಕೆಂಡದಂಥ ಕೋಪ. ಇಲ್ಲಿ ತನಕ ಅವನ ಜೀವನದಲ್ಲಿ ಯಾರೂ ಈ ಥರ ಮಾಡಿರಲಿಲ್ಲ. ಅವಳಿಂದಾಗಿ ಹೇಗಾದರೂ ಮಾಡಿ ಅವಳ ಸೊಕ್ಕು ಇಳಿಸಲೇಬೇಕು. ನಾನು ಯಾರಂತ ಅವಳಿಗೆ ತೋರಿಸಬೇಕು. ನಾನು ಕೊಟ್ಟ ಪೆಟ್ಟನ್ನು ಅವಳು ಜೀವಮಾನದಲ್ಲಿ ಮರೆಯಬಾರದು. ಆ ರೀತಿ ಮಾಡ್ತೀನಿ. ಏನು ಮಾಡಲಿ? ಮಿಥುನ್ ಯೋಚಿಸಿದಷ್ಟು ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಜಗಪತಿ ಬಂದು ಮಿಥುನ್ ರೂಮಿನ ಬಾಗಿಲು ಬಡಿದರು. ಆದರೆ ಅವನಿಗೆ ಅವರೊಂದಿಗೆ ಮಾತನಾಡಲು ಮನಸ್ಸಿರಲಿಲ್ಲ. ಮಲಗಿದ್ದೇನೆ, ಆಮೇಲೆ ಮಾತಾಡುತ್ತೇನೆ ಎಂದು ಸುಳ್ಳು ಹೇಳಿ ಅವರನ್ನು ಕಳುಹಿಸಿದ. ಮಾರನೇ ದಿನ ಸುಂದರ ಬೆಳಗಿನೊಂದಿಗೆ ಸೂರ್ಯ ಉದಯಿಸಿದ್ದ. ಆದ್ಯ ಎಂದಿನಂತೆ ಅಂದು ಸಹ ಬೇಗನೆ ಎದ್ದು ಸ್ನಾನ ಮಾಡಿ ಬಾಗಿಲ ಮುಂದೆ ಸುಂದರವಾದ ರಂಗೋಲಿ ಇಟ್ಟು ತಿಂಡಿ ಮಾಡಿಟ್ಟು ಮಾರ್ಕೆಟ್ ಕಡೆ ಹೊರಟಿದ್ದಳು.
ಕೈಯಲ್ಲಿ ಒಂದು ದೊಡ್ಡ ಚೀಲ ಇರುವ ಸ್ವಲ್ಪ ದುಡ್ಡನ್ನೇ ಒಟ್ಟುಗೂಡಿಸಿ ತೆಗೆದುಕೊಂಡು ಬಂದಿದ್ದಳು. ತಾನು ದುಡಿದ ಅರ್ಧದಷ್ಟು ದುಡ್ಡು ಅಪ್ಪನ ಮಾತ್ರೆಗೆ ಖರ್ಚಾಗುತ್ತಿತ್ತು. ಹಾಗಾಗಿ ಟ್ಯೂಷನ್ ಜೊತೆಗೆ ಬೇರೆ ಏನಾದರೂ ಕೆಲಸದ ಹುಡುಕಾಟದಲ್ಲಿದ್ದಳು. ಬೇಗ ತರಕಾರಿ ತಗೊಂಡು ಮನೆಗೆ ಹೋಗಬೇಕು, ಬೇಕಾದಷ್ಟು ಕೆಲಸ ಇದೆ ಮನದಲ್ಲಿ ಅಂದುಕೊಂಡು ಬಿರುಸಿನ ಹೆಜ್ಜೆ ಹಾಕಿದವಳ ಎದುರಲ್ಲಿ ಸಡನ್ನಾಗಿ ಕಾರೊಂದು ಬಂದು ನಿಂತಿತು. ಆದ್ಯಳಿಗೆ ಏನಾಗುತ್ತಿದೆ ಎಂದು ಅರಿವಾಗುವಷ್ಟರಲ್ಲಿ ಅವಳು ಕಾರಿನ ಒಳಗಡೆ ಸೇರಿಕೊಂಡಿದ್ದಳು. ಕ್ಷಣಾರ್ಧದಲ್ಲಿ ಎಲ್ಲವೂ ನಡೆದಿತ್ತು. ಅವಳಿಗೆ ಕೂಗಲು ಅವಕಾಶವಿಲ್ಲದಂತೆ ಅವಳನ್ನು ಹೊತ್ತೊಯ್ದ ಕಾರು ಶರವೇಗದಲ್ಲಿ ಸಾಗುತ್ತಿತ್ತು.